ಕರ್ನಾಟಕ ರಾಜಕಾರಣದ ಈ ಕ್ಷಣದ ಸುದ್ದಿ, ದೊಡ್ಡ ಸುದ್ದಿ. ಬಿಜೆಪಿಗೆ ಶಾಕ್ ಕೊಡಲಿದ್ದಾರೆ ಆ ಒಂದು ನಾಯಕ. ಕರ್ನಾಟಕದ ರಾಜಕಾರಣದ ಈ ಒಂದು ದೊಡ್ಡ ಸುದ್ದಿ ಹೇಳ್ತಾ ಇದ್ದಿ. ಬಿಜೆಪಿಗೆ ಶಾಕ್ ಕೊಡಲಿದ್ದಾರೆ ಆ ಒಂದು ನಾಯಕ. ಅತಿ ಶೀಘ್ರವೇ ಬಿಜೆಪಿಗೆ ಆ ನಾಯಕ ಗುಡ್ ಬೈ. ಹಳೆ ಮೈಸೂರು ಭಾಗದಲ್ಲಿ ಹೊಸ ಲೆಕ್ಕಾಚಾರ ಶುರುವಾಗಿದೆ. 2028ರಲ್ಲಿ ಆ ಒಂದು ಕ್ಷೇತ್ರದ ಚಿತ್ರೀಕರಣವೇ ಬಠಾಬೈಲು, ಅಂದ್ರೆ ಬೇರೆ ತರವೇ ಇರುತ್ತೆ. ಎಸ್, 2028ರಲ್ಲಿ ಆ ಒಂದು ಕ್ಷೇತ್ರದ ಚಿತ್ರಣವೇ ಬದಲಾಗುತ್ತೆ. ಹಾಗಾದ್ರೆ ಆ ಕ್ಷೇತ್ರ ಯಾವುದು? ಯಾರ ಆ ಬಿಜೆಪಿ ನಾಯಕ? ಎಸ್, ಹಾಸನದ ಮಾಜಿ ಶಾಸಕ ಪ್ರೀತಂ ಗೌಡ ಬಿಜೆಪಿಗೆ ಗುಡ್ ಬೈ ಅನ್ನು ಹೇಳ್ತಾ ಇದ್ದಾರೆ. ಅತಿ ಶೀಘ್ರವೇ ಕಾಂಗ್ರೆಸ್ ಸೇರಲಿರುವಂತಹ ಪ್ರೀತಂ ಗೌಡ 2028ರ ವಿಧಾನಸಭಾ ಚುನಾವಣೆಯಲ್ಲಿ ಸ್ಪರ್ಧೆ. ಎಸ್, ಹಾಸನದ ಮಾಜಿ ಶಾಸಕ ಪ್ರೀತಂ ಗೌಡ ಬಿಜೆಪಿಗೆ ಗುಡ್ ಬೈ. ಅತಿ ಶೀಘ್ರವೇ ಕಾಂಗ್ರೆಸ್ ಸೇರಲಿರುವಂತಹ ಪ್ರೀತಂ ಗೌಡ 2028ರ ವಿಧಾನಸಭಾ ಚುನಾವಣೆಯಲ್ಲಿ ಸ್ಪರ್ಧೆ. ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಸ್ಪರ್ಧಿಸಲಿರುವಂತಹ ಪ್ರೀತಂ ಗೌಡ ಮುಂದಿನ ಚುನಾವಣೆಯಲ್ಲಿ ಗೆಲ್ಲಲೇಬೇಕೆನ್ನುವಂತಹ ಗುರಿ. ಹೀಗಾಗಿ ಕಾಂಗ್ರೆಸ್ಗೆ ಸೇರ್ಪಡೆಯಾಗಲು ಪ್ರೀತಂ ಗೌಡ ನಿರ್ಧಾರ. ಎಸ್ ವೀಕ್ಷಕರೇ, ಪ್ರೀತಂ ಗೌಡ ಅವರ ಈ ಒಂದು ನಿರ್ಧಾರ ಬಿಜೆಪಿಗೆ ದೊಡ್ಡ ಶಾಕ್ ಅನ್ನ ನೀಡ್ತಾ ಇದೆ. ಹಾಸನದ ಮಾಜಿ ಶಾಸಕ ಪ್ರೀತಂ ಗೌಡ ಕೊಟ್ಟಿರುವಂತಹ ಈ ಒಂದು ಕೋಕ್ಕೆ ಬಿಜೆಪಿ ತಲೆ ಕೆಡಿಸಿಕೊಳ್ತಾ ಇದೆ. ಅತಿ ಶೀಘ್ರವೇ ಕಾಂಗ್ರೆಸ್ಗೆ ಸೇರ್ಪಡೆಯಾಗ್ತಾ ಇದ್ದಾರೆ ಪ್ರೀತಂ ಗೌಡ. 2028ರ ವಿಧಾನಸಭಾ ಚುನಾವಣೆಯಲ್ಲಿ ಪ್ರೀತಂ ಗೌಡ ಸ್ಪರ್ಧೆಯನ್ನ ಮಾಡಲಿದ್ದಾರೆ. ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡಲಿರುವಂತಹ ಪ್ರೀತಂ ಗೌಡ ಮುಂದಿನ ಚುನಾವಣೆಯಲ್ಲಿ ಗೆಲ್ಲಲೇಬೇಕು ಎನ್ನುವಂತಹ ಗುರಿಯನ್ನ ಇಟ್ಟುಕೊಂಡಿದ್ದಾರೆ. ಪ್ರೀತಂ ಗೌಡ ಕಾಂಗ್ರೆಸ್ಗೆ ಬಂದ್ರೆ ಹಾಸನದ ಲೆಕ್ಕಾಚಾರವೇ ಬಯಲು. ಎಸ್, ಪ್ರೀತಂ ಗೌಡ ಕಾಂಗ್ರೆಸ್ಗೆ ಬಂದ್ರೆ ಹಾಸನದ ಲೆಕ್ಕಾಚಾರವೇ ಬದಲು. ಪ್ರೀತಂ ಗೌಡ ಕಾಂಗ್ರೆಸ್ಗೆ ಬಂದ್ರೆ ಹಾಸನದಲ್ಲಿ ಜೆಡಿಎಸ್ ದಿ ಎಂಡ್. ಮುಂದಿನ ಚುನಾವಣೆಗೆ ಹೊಸ ಸೂತ್ರದಡಿ ಪ್ರೀತಂ ಗೌಡ ಕಣಕ್. ಪ್ರೀತಂ ಗೌಡ ಕಾಂಗ್ರೆಸ್ನಿಂದ ಸ್ಪರ್ಧಿಸಿದ್ರೆ ಹಾಸನದಲ್ಲಿ ಜೆಡಿಎಸ್ ಶಾಸಕ ಸ್ವರೂಪ್ ಗೆಲ್ಲೋದೇ ಕಷ್ಟ. ಒಂದು ವೇಳೆ ಪ್ರೀತಂ ಗೌಡ ಬಿಜೆಪಿಯಲ್ಲೇ ಉಳಿದುಕೊಂಡ್ರೆ ಹಾಸನದಲ್ಲಿ HB ಸ್ವರೂಪ್ ಸೋಲಿಸೋದು ಕಷ್ಟ. ಎಸ್, ಹಿಂಗಾಗಿದೆ ಅಂತಂದ್ರೆ ಪ್ರೀತಂ ಗೌಡ ಅವರಿಗೆ ಈ ಒಂದು ಕಳೆದ ಎಲೆಕ್ಷನ್ ನಲ್ಲಿ ಏನು ಜೆಡಿಎಸ್ ಬಿಜೆಪಿ ಮೈತ್ರಿ ಆಯ್ತು ಆಗ್ಲಿಂದ ಸ್ವಲ್ಪ ಕಷ್ಟ ಅಂತ ಅನಿಸ್ತಾ ಇದೆ ಅವರಿಗೆ.
ಆ ಒಂದು ಕಾರಣಕ್ಕೆ ಈ ನಿರ್ಧಾರವನ್ನ ತೆಗೆದುಕೊಂಡ್ರ ಎನ್ನುವಂತಹ ಪ್ರಶ್ನೆ ಕೂಡ ಈಗ ಮೂಡ್ತಾ ಇದೆ. ಪ್ರೀತಂ ಗೌಡ ಕಾಂಗ್ರೆಸ್ಗೆ ಬಂದ್ರೆ ಹಾಸನದ ಲೆಕ್ಕಾಚಾರವೇ ಬದಲಾಗಿಬಿಡುತ್ತೆ. ಪ್ರೀತಂ ಗೌಡ ಕಾಂಗ್ರೆಸ್ಗೆ ಬಂದ್ರೆ ಹಾಸನದಲ್ಲಿ JDS ದಿ ಎಂಡ್ ಆಗುತ್ತೆ. ಹೆಂಗೆ ಅಂತ ನೋಡುವುದಾದ್ರೆ ಮುಂದಿನ ಚುನಾವಣೆಯಲ್ಲಿ ಹೊಸ ಸೂತ್ರದಡಿ ಪ್ರೀತಂ ಗೌಡ ಕಣಕ್ಕೆ ಇಳಿಯೋಕೆ ರೆಡಿ ಆಗಿದ್ದಾರೆ. ಪ್ರೀತಂ ಗೌಡಗೆ ಗೆಲುವನ್ನ ಸಾಧಿಸಬೇಕು. ಹಾಸನದಲ್ಲಿ HP ಸ್ವರೂಪ್ ಸೋಲಿಸುವುದು ಕಷ್ಟ ಆಗುತ್ತೆ. ಆ ಒಂದು ನಿಟ್ಟಿನಲ್ಲಿ ಈ ಒಂದು ನಿರ್ಧಾರವನ್ನ ಕೈಗೊಂಡ್ರ ಎನ್ನುವಂತಹ ಪ್ರಶ್ನೆ ಈಗ ಮೂಡಿದೆ. ಪ್ರೀತಂ ಗೌಡ ಕಾಂಗ್ರೆಸ್ಗೆ ಬಂದ್ರೆ ಹಾಸನ ಲೆಕ್ಕಾಚಾರವೇ ಬದಲು. ಹಾಸನ ಕ್ಷೇತ್ರವನ್ನ ಮುಂದಿನ ಚುನಾವಣೆಯಲ್ಲಿ JDS ಬಿಜೆಪಿಗೆ ಬಿಟ್ಟು ಕೊಡುವುದು ಕಷ್ಟ ಆಗಿರುವ ಹಿನ್ನೆಲೆಯಲ್ಲಿ ಇವೆಲ್ಲ ಬೆಳವಣಿಗೆಗಳು. ಎಸ್, ಪ್ರೀತಂ ಗೌಡ ಕಾಂಗ್ರೆಸ್ಗೆ ಬಂದ್ರೆ ಹಾಸನದ ಲೆಕ್ಕಾಚಾರವೇ ಬದಲಾಗುತ್ತೆ. ಹಾಸನ ಕ್ಷೇತ್ರವನ್ನ ಮುಂದಿನ ಚುನಾವಣೆಯಲ್ಲಿ JDS ಬಿಜೆಪಿಗೆ ಬಿಟ್ಟು ಕೊಡುವುದು ಕಷ್ಟ ಆಗಿರುವಂತಹ ಹಿನ್ನೆಲೆಯಲ್ಲಿ ಬಿಜೆಪಿಯಲ್ಲೇ ಉಳಿದುಕೊಂಡ್ರೆ ಪ್ರೀತಂ ಗೌಡಗೆ ಕ್ಷೇತ್ರವಿರೋದಿಲ್ಲ, ಅತಂತ್ರವಾಗಿ ಬಿಡುತ್ತಾರೆ. ಪ್ರೀತಂ ಗೌಡರನ್ನ ರಾಜಕೀಯವಾಗಿ ಮುಗಿಸೋದಕ್ಕೆ ಕುಮಾರಸ್ವಾಮಿ ತಂತ್ರ. ಬಿಜೆಪಿ JDS ಮೈತ್ರಿಗೆ ಆರಂಭದಿಂದಲೂ ಕೂಡ ಪ್ರೀತಂ ಗೌಡ ವಿರೋಧವನ್ನು ವ್ಯಕ್ತಪಡಿಸ್ತಾ ಇತ್ತು. ಆದ್ರೆ ಸದ್ಯ ಕುಮಾರಸ್ವಾಮಿ ಸಲಹೆಯನ್ನ ಗಂಭೀರವಾಗಿ ಪರಿಗಣಿಸ್ತಾ ಇರುವಂತಹ ಬಿಜೆಪಿ, ಹೀಗಾಗಿ ಬಿಜೆಪಿಯನ್ನ ತೊರೆದು ಕಾಂಗ್ರೆಸ್ಗೆ ಸೇರೋದಕ್ಕೆ ನಿರ್ಧಾರ ಮಾಡಿಕೊಂಡಿರುವಂತಹ ಪ್ರೀತಂ ಗೌಡ. ಎಸ್, ನಾವಾಗ್ಲೇ ಮಾತನಾಡ್ತಾ ಇದ್ವಿ ಏನು ಅಂತಂದ್ರೆ ಪ್ರೀತಂ ಗೌಡ ಅವರು ಬಿಜೆಪಿಯಲ್ಲೇ ಇನ್ನೂ ಇದ್ರೆ ಅವರು ಗೆಲ್ಲೋಕೆ ಆಗೋದಿಲ್ಲ, ಗೆಲ್ಲೋಕೆ ಸ್ವಲ್ಪ ಕಷ್ಟ ಆಗುತ್ತೆ ಎನ್ನುವಂತಹ ವಿಚಾರ. ಪ್ರೀತಂ ಗೌಡ ಏನಾದ್ರು ಕಾಂಗ್ರೆಸ್ಗೆ ಬಂದ್ರೆ ಹಳೆ ಮೈಸೂರು ಹಾಸನದ ಒಂದು ಲೆಕ್ಕಾಚಾರವೇ ಬಯಲಾಗುತ್ತೆ. ನೆಕ್ಸ್ಟ್ ಎಲೆಕ್ಷನ್ ಏನು ಬೇಕಾದ್ರೂ ಆಗಬಹುದು ಅವರು ಕಾಂಗ್ರೆಸ್ಸಿಗೆ ಹೋದ್ರೆ. ಹಾಸನ ಕ್ಷೇತ್ರವನ್ನ ಮುಂದಿನ ಚುನಾವಣೆಯಲ್ಲಿ JDS ಬಿಜೆಪಿಗೆ ಬಿಟ್ಟು ಕೊಡೋದು ಸ್ವಲ್ಪ ಕಷ್ಟ ಆಗುತ್ತೆ. ಯಾಕಂದ್ರೆ ಹಾಸನದಲ್ಲಿ JDS ಹಿಡಿತ ಇರುವಂತಹ ಕಾರಣಕ್ಕಾಗಿ JDS ಹಾಸನವನ್ನ ಬಿಜೆಪಿಗೆ ಬಿಟ್ಟು ಕೊಡೋದು ಬಹಳ ಕಷ್ಟ. ಬಿಜೆಪಿಯಲ್ಲೇ ಏನಾದ್ರೂ ಪ್ರೀತಂ ಗೌಡ ಅವರು ಉಳಿದು ಬಿಟ್ರೆ ಕ್ಷೇತ್ರ ಸಿಗೋದಿಲ್ಲ, ಸ್ಪರ್ಧೆ ಮಾಡಲಿಕ್ಕೆ ಆಗೋದಿಲ್ಲ. ಆ ಒಂದು ಕಾರಣಕ್ಕೆ ಅವರು ಕೂಡ ಯೋಚನೆಯನ್ನ ಮಾಡ್ತಾ ಇದ್ದಾರೆ ಪ್ರೀತಂ ಗೌಡ ಅವರು. ಪ್ರೀತಂ ಗೌಡರನ್ನ ರಾಜಕೀಯವಾಗಿ ಮುಗಿಸ್ಲಿಕ್ಕೆ ಕುಮಾರಸ್ವಾಮಿ ತಂತ್ರವನ್ನ ರೂಪಿಸ್ತಾ ಇದ್ದಾರೆ. ಪ್ರೀತಂ ಗೌಡ ಹಾಗೂ ಕುಮಾರಸ್ವಾಮಿ ಅವರ ಒಂದು ಪ್ರೀತಂ ಗೌಡ ಹಾಗೂ ಕುಮಾರಸ್ವಾಮಿ ಅವರ ಈ ವಿಚಾರ ಜಗಳಗಳು ಅಲ್ಲಲ್ಲಿ ಮುನಿಸು ಎಲ್ರಿಗೂ ಕೂಡ ಗೊತ್ತೇ ಇದೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.